ಬಿಹಾರದ ಪರ್ವತ ಪ್ರದೇಶದಲ್ಲಿ ಒಂದು ಹಳ್ಳಿ ಇತ್ತು. ಆ ಹಳ್ಳಿಗೆ ಯಾವುದೇ ವೈದ್ಯರು ಬರೋಕ್ ರೆಡಿ ಇರಲಿಲ್ಲ. ಯಾಕಂತ ಅಂದ್ರೆ ಆ ಊರಿಗೆ ರಸ್ತೆಗಳೇ ಇರಲಿಲ್ಲ. ಒಂದ್ಸಾರಿ ಒಬ್ಬ ರೈತನ ಹೆಂಡತಿ ವೈದ್ಯರು ಸಿಗದೇ ಇದ್ದುದರಿಂದ ಮರಣ ಹೊಂತಾಳೆ. ಅವತ್ತೇ ಆ ರೈತ ನಿರ್ಧಾರ ಮಾಡ್ತಾನೆ, ಏನಂತ ಅಂದ್ರೆ ನನ್ನೂರಿಗೆ ನಾನು ರಸ್ತೆಯನ್ನ ಮಾಡಲೇಬೇಕು, ಈ ಪರ್ವತವನ್ನ ಕುಟ್ಟಿ ಪುಡಿ ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ ಆ ರೈತ ಸತತ 22 ವರ್ಷಗಳ ಕಾಲ ಆ ಪರ್ವತವನ್ನ ಕುಟ್ಟಿ ಕುಟ್ಟಿ ಪುಡಿ ಮಾಡ್ತಾನೆ. ಸುಮಾರು 360 ಫೀಟ್ ಎತ್ತರದ ಪರ್ವತವನ್ನ ನಾಶ ಮಾಡಿ ಅಲ್ಲೊಂದು ರಸ್ತೆ ಮಾಡ್ತಾನೆ. ಆತ ಮಾಡಿದ ರಸ್ತೆಯಿಂದ ಇವತ್ತು ಸಾವಿರಾರು ಜನರಿಗೆ ಅನುಕೂಲ ಆಗ್ತಾ ಇದೆ. ಇದನ್ನೇ ನಾವು ಪವರ್ ಆಫ್ ಒನ್ ಡಿಸಿಷನ್ ಅಂತ ಕರಿತೀವಿ. ನಿಮ್ಮ ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ತೆಗೆದುಕೊಳ್ಳುವಂತ ನಿರ್ಧಾರ ನಮ್ಮ ಇಡೀ ಬದುಕಿನ ಪಥವನ್ನೇ ಬದಲಿಸುವಂತ ಸಾಮರ್ಥ್ಯ ಹೊಂದಿರುತ್ತೆ. ಇಟ್ ಈಸ್ ಇನ್ ಯುವರ್ ಮೊಮೆಂಟ್ಸ್ ಆಫ್ ಡಿಸಿಷನ್ ದ್ಯಾಟ್ ಯುವರ್ ಡೆಸ್ಟಿನಿ ಈಸ್ ಶೇಪ್ಡ್ ಅಂತ ಟಾನಿ ರಾಬಿನ್ಸ್ ಹೇಳ್ತಾರೆ. ಈಗ ನೀವಿರುವ ಸ್ಥಳ, ನೀವು ಅನುಭವಿಸ್ತಾ ಇರುವಂತಹ ಸಂತಸ ಅಥವಾ ದುಃಖ, ಇವು ಹಿಂದೆ ನೀವು ನಿಮಗೋಸ್ಕರ ತೆಗೆದುಕೊಂಡಂತಹ ನಿರ್ಧಾರ ಮತ್ತು ಆ ನಿರ್ಧಾರಗಳಿಗೆ ನೀವು ಪಟ್ಟಂತಹ ಪ್ರಯತ್ನದ ಫಲಗಳು. ನೀವೇ ಒಂದು ಕ್ಷಣ ಆಲೋಚನೆ ಮಾಡಿ, ನೀವಿವತ್ತು ಯಾವ ಕ್ಷೇತ್ರದಲ್ಲಿದ್ದೀರಿ? ಈ ಆಯ್ಕೆಯ ಹಿಂದಿನ ನಿರ್ಧಾರ ಏನ್ ಮಾಡಿದ್ರಿ? ಅದು ಸರಿಯಾಗಿತ್ತೋ ತಪ್ಪಾಗಿತ್ತೋ? ಒಟ್ನಲ್ಲಿ ಇವತ್ತು ನೀವು ಇಲ್ಲಿಗೆ ಬಂದು ನಿಂತಿದ್ದೀರಿ. ಇದರ ಅರ್ಥ ಇಷ್ಟೇ, ಹಿಂದೆ ನೀವೇನ್ ಮಾಡಿದ್ದೀರಿ, ಇವತ್ತು ಆ ಒಂದು ಫಲವನ್ನು ಅನುಭವಿಸ್ತಾ ಇದ್ದೀರಿ. ಮುಂದೆ ಏನು ಆಗಬೇಕಾಗಿದೆ ಅದು ಇವತ್ತೇ ನಿರ್ಧಾರ ಆಗುತ್ತೆ. ವಾಟ್ ಯು ಡೂ ಟುಡೇ ವಿಲ್ ರಿಫ್ಲೆಕ್ಟ್ ಟುಮಾರೋ. ನಾಳೆ ಏನು ಮಾಡ್ತೀನಿ ಅನ್ನೋದಲ್ಲ, ಇವತ್ತು ಏನು ಮಾಡ್ತೀರಿ, ಇವತ್ತು ಯಾವ ನಿರ್ಧಾರ ತೆಗೆದುಕೊಳ್ತೀರಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಡಿಸಿಷನ್ ಅಂತ ಅಂದರೆ ಕೇವಲ ಆಯ್ಕೆಯೊಂದನ್ನು ಮಾಡಿ ನಿದ್ದೆ ಹೊಡೆಯೋದಲ್ಲ. ಇಟ್ ಈಸ್ ಕಮಿಟಿಂಗ್ ಟು ಪಾತ್. ನಿಮ್ಮ ನಿರ್ಧಾರಕ್ಕೆ, ನಿಮ್ಮ ದಾರಿಗೆ ನೀವು ಬದ್ಧರಾಗಿರಬೇಕಾಗತ್ತೆ. ಅದೆಷ್ಟೇ ಕಠಿಣ ಇದ್ರೂ ಕೂಡ ನಾನು ಮಾಡ್ತೀನಿ ಅನ್ನುವಂಥ ಛಲ ನಿಮ್ಮಲ್ಲಿ ಇರಬೇಕಾಗತ್ತೆ. ನಾನು ಯಶಸ್ವಿ ಆಗಿಯೇ ತೀರ್ತೀನಿ ಅನ್ನುವಂತಹ ಒಂದು ಮೊಂಡ ಹಠ ನಿಮ್ಮಲ್ಲಿ ಇರಬೇಕಾಗತ್ತೆ. ಸಾಮಾನ್ಯವಾಗಿ ಜನ ಏನು ಹೇಳ್ತಾರಂತ ಅಂದರೆ, ಟೈಮ್ ಬರಲಿ ನಾನು ನೋಡ್ಕೊಳ್ತೀನಿ. ಆದರೆ ಯಶಸ್ವಿಗಳು, ನಿಜವಾದ ಧೈರ್ಯಶಾಲಿಗಳು ಮತ್ತು ಬದುಕಿನಲ್ಲಿ ದೊಡ್ಡ ಕನಸನ್ನು ಕಂಡವರು ಏನು ಹೇಳ್ತಾರಂತ ಅಂದರೆ, ಐ ವಿಲ್ ಮೇಕ್ ದ ಟೈಮ್ ರೈಟ್ ಬೈ ಮೈ ಡಿಸಿಷನ್. ಇವತ್ತು ಸಮಯ ಸರಿಯಾಗಿದೆಯೋ ಇಲ್ವೋ ಅದು ನನಗೆ ಮುಖ್ಯ ಅಲ್ಲ, ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಅದ್ರ ಮೇಲೆ ಪ್ರಯತ್ನ ಪಡ್ತೀನಿ, ಅದರಿಂದ ನಾನು ಗೆಲ್ತೀನಿ ಅನ್ನುವಂಥ ಒಂದು ದೃಢ ನಿಶ್ಚಯ ಸಾಧಕರಲ್ಲಿರುತ್ತೆ. ಆ ಮೈಂಡ್ ಸೆಟ್ ನಿಮ್ಮಲ್ಲಿರಬೇಕಾಗತ್ತೆ. ಗಾಂಧೀಜಿಯವರನ್ನ ಸೌತ್ ಆಫ್ರಿಕಾದಲ್ಲಿ ಒಂದು ಟ್ರೈನಿನಿಂದ ಹೊರಗಡೆ ದಬ್ತಾರೆ. ಅವತ್ತು ಗಾಂಧೀಜಿಯವರು ತೆಗೆದುಕೊಂಡಂಥ ಏಕೈಕ ನಿರ್ಧಾರ ಇಡೀ ಭಾರತದಿಂದ ಬ್ರಿಟಿಷರನ್ನ ಹೊರದೂಡುವಂತಾಯಿತು. 27 ವರ್ಷ ಜೈಲಿನಲ್ಲೇ ಕಳೆದ್ರೂ ಕೂಡ ನೆಲ್ಸನ್ ಮಂಡೇಲಾ ಒಂದು ನಿರ್ಧಾರ ತೆಗೆದುಕೊಂಡಿದ್ರು. ಏನಂತ ಅಂದ್ರೆ, ನಾನು ನನ್ನ ದೇಶದ ಒಳಿತಿಗಾಗಿ, ನನ್ನ ಜನರಿಗಾಗಿ ಶಾಂತಿಯಿಂದ ಇರ್ತೀನಿ, ನನ್ನ ಜನರ ಸ್ವಾತಂತ್ರ್ಯಕ್ಕಾಗಿ ನಾನು ಮಹಾತ್ಮ ಗಾಂಧೀಜಿಯವರ ಮಾರ್ಗದಲ್ಲಿ, ಅಂದರೆ ಸತ್ಯ, ಶಾಂತಿ, ಅಹಿಂಸೆ ಮಾರ್ಗದಲ್ಲಿ ಹೋಗಿ ಯಶಸ್ವಿ ಆಗಿಯೇ ಆಗ್ತೀನಿ ಅಂತ ನಿರ್ಧಾರ ಮಾಡಿದ್ರು. ಅದಕ್ಕೆ ಮುಂದವರು ಸೌತ್ ಆಫ್ರಿಕಾದ ಮುಖ್ಯಸ್ಥರಾದ್ರು. ಯಾರೋ ಒಂದ್ಸಾರಿ ಕೇಳಿದಾಗ ನೆಲ್ಸನ್ ಮಂಡೇಲಾ ಹೇಳ್ತಾರಂತೆ, ಐ ಆಮ್ ದ ಮಾಸ್ಟರ್ ಆಫ್ ಮೈ ಫೇಟ್. ಅಂದ್ರೆ ನನ್ನ ಕರ್ಮವನ್ನ ರೂಪಿಸಿಕೊಳ್ಳೋ ನಾನೇ. ಐ ಆಮ್ ದ ಕ್ಯಾಪ್ಟನ್ ಆಫ್ ಮೈ ಸೋಲ್. ನನ್ನ ಆತ್ಮದ ನಾಯಕ ನಾನೇ. ಜೆ.ಕೆ. ರಾಲಿಂಗ್ಸ್ ಅನ್ನುವಂಥ ಒಂದು ಹೆಣ್ಮಗಳು ತುಂಬಾ ಕಷ್ಟದಲ್ಲಿರ್ತಾಳೆ. ಒಂದ್ಸಾರಿ ನಿರ್ಧಾರ ಮಾಡ್ತಾಳ ಅವಳು, ನಾನು ಯಾಕೆ ಬರೀಬಾರ್ದು, ನಾನು ಬರಿಬಹುದಲ್ಲ. ಆ ನಿರ್ಧಾರ ತೆಗೆದುಕೊಂಡ ತಕ್ಷಣ ಅವಳು ಬರೆಯೋಕೆ ಆರಂಭ ಮಾಡ್ತಾಳೆ. ತನ್ನ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಪಬ್ಲಿಷರ್ ಬಳಿ ಇದನ್ನು ಪ್ರಿಂಟ್ ಮಾಡ್ತೀರಾ ನೋಡಿ ಅಂತ ಹೇಳ್ತಾಳೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ಜನ ಪಬ್ಲಿಷರ್ಗಳು ಅದನ್ನು ನಿರಾಕರಿಸ್ತಾರೆ. ಅದಾದ್ಮೇಲೆ ಪ್ರಥಮ ಬಾರಿಗೆ ಒಬ್ಬ ಯಾರೋ ದೊಡ್ಡ ಮನಸ್ಸಿನ ಪುಣ್ಯಾತ್ಮ ಪ್ರಿಂಟ್ ಮಾಡ್ತಾನೆ. ಅದೇ ಹ್ಯಾರಿ ಪಾಟರ್ ಆಗಿ ಜಗತ್ ಪ್ರಸಿದ್ಧವಾಗುತ್ತೆ. ಇವತ್ತು ಬಿಲಿಯನ್ನಷ್ಟು ಆದಾಯವನ್ನ ಜೆ.ಕೆ. ರಾಲಿಂಗ್ಸ್ ಗಳಿಸ್ತಾ ಇದ್ದಾರೆ. ಇದ್ರ ಹಿಂದೆ ಇರೋದು ಏಕೈಕ ನಿರ್ಧಾರ, ಒನ್ ಡಿಸಿಷನ್. ಒಂದು ನಿರ್ಧಾರ, ನಾನು ಬರೀತೀನಿ. ನಿಮ್ಮ ಆ ಒಂದು ನಿರ್ಧಾರ ಏನು? ವಾಟ್ ಈಸ್ ಯುವರ್ ಒನ್ ಡಿಸಿಷನ್ ಇನ್ ಯುವರ್ ಲೈಫ್? ಈ ಕ್ಷಣನೇ ತೆಗೆದುಕೊಳ್ಳಿ, ಈ ಸಮಯದಲ್ಲೇ ತೆಗೆದುಕೊಳ್ಳಿ. ಕಾಲ ಸರಿತಾ ಇರುತ್ತೆ, ಮುಂದಕ್ಕೆ ಹೋಗ್ತಾ ಇರುತ್ತೆ. ಹುಷಾರಾಗಿರಿ, ಜಾಗೃತರಾಗಿರಿ. ಬಿ ಅಲರ್ಟ್, ಪ್ರೊಟೆಕ್ಟ್ ಯುವರ್ ಸೆಲ್ಫ್. ನಿಮ್ಮನ್ನು ಕಾಪಾಡೋಕೆ ಮತ್ತೆ ಯಾರೂ ಬರೋದಿಲ್ಲ, ಎಲ್ಲಿಂದ ಏನೋ ಬರೋದಿಲ್ಲ. ಯು ಹ್ಯಾವ್ ಟು ಸೇವ್ ಯುವರ್ ಸೆಲ್ಫ್. ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಯುವರ್ ಡ್ರೀಮ್ಸ್. ರಾಲ್ಫ್ ವಾಲ್ಡೋ ಎಮರ್ಸನ್ ಹೇಳ್ತಾರೆ, ಒನ್ಸ್ ಯು ಮೇಕ್ ಅ ಡಿಸಿಷನ್, ನೀವು ಒಂದ್ಸಾರಿ ನಿರ್ಧಾರ ಮಾಡಿದ್ರಿ ಅಂತ ಅಂದ್ರೆ, ದ ಯೂನಿವರ್ಸ್ ಕನ್ಸ್ಪೈರ್ಸ್ ಟು ಮೇಕ್ ಇಟ್ ಹ್ಯಾಪನ್. ಒಂದಲ್ಲ ಒಂದು ರೀತಿಯಲ್ಲಿ ಪಿತೂರಿ ಮಾಡಿ ಆದ್ರೂ ಪರವಾಗಿಲ್ಲ, ಈ ಯೂನಿವರ್ಸ್ ನಿಮಗೆ ಸಹಾಯ ಮಾಡೇ ಮಾಡುತ್ತೆ ಆ ಗುರಿಯನ್ನು ತಲುಪೋದಿಕ್ಕೆ. ಮಿಲ್ಖಾ ಸಿಂಗ್ ಬಗ್ಗೆ ನೀವೆಲ್ಲ ಕೇಳಿರ್ತೀರಿ. ಅವನನ್ನ ಫ್ಲೈಯಿಂಗ್ ಸಿಕ್ ಅಂತ ಕರೀತಾರೆ. ಯಾಕಂದ್ರೆ ಆತನ ಓಡಿನ ವೇಗ ಅಷ್ಟು ವೇಗವಾಗಿತ್ತು. ಆತ ಅಷ್ಟು ವೇಗವಾಗಿ ಓಡ್ತಾ ಇದ್ದ. ಈ ಮಿಲ್ಖಾ ಸಿಂಗ್ ಹಿಂದೆ ಒಂದ್ಸಾರಿ ಸ್ಪರ್ಧೆಯಲ್ಲಿ ಸೋತಾಗ ಬಿಕ್ಕಿ ಬಿಕ್ಕಿ ಗಳಗಳನ್ನೇ ಎತ್ತಿದ್ದಂತೆ. ಆದರೆ ಅವತ್ತೊಂದು ನಿರ್ಧಾರ ಮಾಡಿದ್ದ ಆತ, ಇನ್ನು ಮುಂದಿನ ಸ್ಪರ್ಧೆಗಳಲ್ಲಿ ನಾನು ಸೋಲೋದಿಲ್ಲ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಪರಿಶ್ರಮ ನಾನು ಹಾಕ್ತೀನಿ ಅಂತ ಆತ ಪ್ರಯತ್ನ ಪಟ್ಟ, ಯಶಸ್ವಿಯಾದ. ಅವನ ಮೇಲೆ ಒಂದು ಬಾಲಿವುಡ್ನಲ್ಲಿ ಸಿನಿಮಾ ಇದೆ,
ತುಂಬ ಚೆನ್ನಾಗಿದೆ, ಫ್ರೀ ಇದ್ದಾಗ ನೋಡಿ. ನೀವು ಆ ಥರ ನಿರ್ಧಾರ ತೆಗೆದುಕೊಳ್ಬೇಕು. ಇಂದು ಸೋಲಿ, 100 ಸಾರಿ ಸೋಲಿ, ಆದರೆ ಪ್ರತಿ ಬಾರಿ ಸೋತಾಗಲೂ ಕೂಡ ಹೇಳಿ ನಾನು ಒಂದಲ್ಲ ಒಂದಿನ ಗೆಲ್ತೀನಿ, ಯಾಕಂದರೆ ಗೆಲ್ಲುವಂಥ ಸಾಮರ್ಥ್ಯ ನನ್ನಲ್ಲಿದೆ, ಯಾಕಂದರೆ ನಾನು ಪ್ರಯತ್ನ ಪಡ್ತೀನಿ. ಯು ಹ್ಯಾವ್ ಟು ಸೇ ಟು ಯುವರ್ ಸೆಲ್ಫ್. ನಿಮಗೆ ನೀವೇ ಹೇಳ್ಕೊಳ್ಬೇಕು, ನಿಮ್ಮ ಜೊತೆ ನೀವೇ ಮಾತಾಡ್ಕೊಳ್ಬೇಕು. ಯಾಕಂದರೆ ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಜಗತ್ತು ನಿಮಗೆ ಕೊಟ್ಟಿದೆ, ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ಸಂವಿಧಾನ ನಿಮಗೆ ಕೊಟ್ಟಿದೆ, ನಿರ್ಧಾರ ತೆಗೆದುಕೊಳ್ಳುವಂಥ ಸ್ವಾತಂತ್ರ್ಯ ನಿಮ್ಮ ಪೇರೆಂಟ್ಸ್ ನಿಮಗೆ ಕೊಟ್ಟಿದ್ದಾರೆ. ನಿಮ್ಮ ಬದುಕಿನ ನಿರ್ಧಾರವನ್ನು ಇವತ್ತೇ ಈ ಕ್ಷಣವೇ ನೀವು ತೆಗೆದುಕೊಳ್ಬೇಕಾಗತ್ತೆ. ವಿನ್ನರ್ಸ್ ಅಂತ ಅಂದರೆ ಅವ್ರು ಯಾರು ಎಕ್ಸ್ಟ್ರಾರ್ಡಿನರಿ ಅನ್ಲಿಕ್ಕೆ ಹೋಗಬೇಡಿ. ವಿನ್ನರ್ಸ್ ಆರ್ ಆರ್ಡಿನರಿ ಪೀಪಲ್ ವಿತ್ ಎಕ್ಸ್ಟ್ರಾರ್ಡಿನರಿ ಡಿಸಿಷನ್ಸ್. ಅವರು ಆರ್ಡಿನರಿ ಪೀಪಲ್ಲೇ, ಆದರೆ ಅವರು ತೆಗೆದುಕೊಳ್ಳುವಂಥ ನಿರ್ಧಾರ ಇರುತ್ತಲ್ಲ, ಅದು ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲದೇನಿದೆ ಹೇಳಿ? ಅವರನ್ನು ಶಾಲೆ ಒಳಗಡೆ ಕೂತ್ಕೊಳ್ಳೋಕೆ ಬಿಟ್ಟಿರಲಿಲ್ಲ. ಆದರೆ ಅಂಬೇಡ್ಕರ್ ಅವತ್ತು ನಿರ್ಧಾರ ಮಾಡಿದ್ರು ಏನಂತ ಅಂದರೆ, ಇರೋ ಪವರ್ ಎಲ್ಲ ಎಜುಕೇಷನ್ನಲ್ಲೇ ಇದೆ, ಎಜುಕೇಷನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಅನ್ನೋದು ಅವ್ರಿಗೆ ಗೊತ್ತಾಗಿತ್ತು. ಓದಿದ್ರು. ಯಾವ ಲೆವೆಲ್ಗೆ ಓದಿದ್ರು ಅಂತ ಅಂದರೆ, ಬರೀ ಪುಸ್ತಕ ಬರೀಲಿಲ್ಲ, ಭಾರತಕ್ಕೆ ಸಂವಿಧಾನವನ್ನು ಬರೆದ್ರು. ಆ ಸಂವಿಧಾನದ ಹಿಂದೆ ಇದ್ದಂಥ ಏಕೈಕ ನಿರ್ಧಾರ ನಾನು ಓದಬೇಕು ಅನ್ನುವಂಥ ಒಂದು ಹಠ ಅಂಬೇಡ್ಕರ್ ಅಲ್ಲಿ ಇದ್ದಿದ್ದು. ನಿಮ್ಮಲ್ಲಿ ಆ ಹಠ ಇದೆಯಾ? ಥಿಂಕ್ ಮಾಡ್ಕೊಳ್ಳಿ. ನೀವಿವತ್ತು ಯಾವುದೇ ಹಂತದಲ್ಲಿದ್ದರೂ ಕೂಡ ನಿಮ್ಮ ಮುಂದೆ 2 ಅವಕಾಶಗಳಿದೆ. ಮೊದಲನೇದು ಕಂಫರ್ಟ್ ಝೋನಲ್ಲಿರೋದು, ಸುರಕ್ಷಿತರಾಗಿರೋದು, ಆರಾಮಾಗಿ ಇದ್ಕೊಂಡ್ಬಿಡೋದು. 2ನೇದು ರಿಸ್ಕ್ ತೆಗೆದುಕೊಳ್ಳೋದು, ನಿರ್ಧಾರ ಮಾಡೋದು, ಸೋತ್ರೂ ಕೂಡ ನಾನು ಗೆಲ್ತೀನಿ ಅನ್ನುವಂಥ ಒಂದು ಹಠದಿಂದ ಮುಂದಕ್ಕೆ ನುಗ್ತಾ ಇರೋದು. 1ನೇದ್ರಲ್ಲಿ ಆರಾಮಾಗಿರ್ತೀರಿ, ಮುಂದೆ ಕಷ್ಟಪಡಬೇಕಾಗತ್ತೆ. 2ನೇದ್ರಲ್ಲಿ ಇವತ್ತು ತುಂಬ ಕಷ್ಟ ಆಗುತ್ತೆ, ಮುಂದೆ ಜೀವನ ಪೂರ್ತಿ ನೆಮ್ಮದಿಯಾಗಿರ್ತೀರಿ. ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ? ಥಿಂಕ್ ಮಾಡಿ. ನೀವಿವತ್ತು ತೆಗೆದುಕೊಳ್ಳುವಂಥ ಸಣ್ಣ ಸಣ್ಣ ನಿರ್ಧಾರಗಳು ನಿಮ್ಮ ಬದುಕಿನಲ್ಲಿ ಮ್ಯಾಸಿವ್ ಸಕ್ಸಸ್ಸನ್ನು ನಿಮಗೆ ತಂದು ಕೊಡುತ್ತೆ. ಎವ್ರಿ ಪ್ರೋ ವಾಸ್ ಒನ್ಸ್ ಅಮೆಚೂರ್. ಇವತ್ತಿರುವಂಥ ಎಲ್ಲ ಯಶಸ್ವಿಗಳು ಕೂಡ ಹಿಂದೆ ಒಬ್ಬ ಅಪ್ರಬುದ್ಧರಾಗಿದ್ದರು. ವಿರಾಟ್ ಕೊಹ್ಲಿ ಇವತ್ತು ಇಷ್ಟು ಚೆನ್ನಾಗಿ ಆಡ್ತಾ ಇರ್ಬೋದು, ಹಿಂದೆ ಇಷ್ಟು ಪರ್ಫೆಕ್ಟಾಗಿ ಆಡ್ತಾ ಇದ್ರ ಆತ? ಇಲ್ಲ. ಎವ್ರಿ ಎಕ್ಸ್ಪರ್ಟ್ ವಾಸ್ ಒನ್ಸ್ ಅ ಬಿಗಿನರ್. ಪ್ರತಿಯೊಬ್ಬ ಎಕ್ಸ್ಪರ್ಟ್ ಕೂಡ ಆರಂಭದಲ್ಲಿ ಅಂಬೆಗಾಲಿನಿಂದಾನೇ ಆರಂಭ ಮಾಡಿರ್ತಾರೆ. ಯಾರೂ ಆಕಾಶದಿಂದ ಉದುರಿ ಬೀಳೋದಿಲ್ಲ. ನೀವು ಕೂಡ ಹಾಗೆ ಬಂದಿದ್ದೀರಿ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯವನ್ನು ನೀವು ಹೊರಗಡೆ ತೆಗೆದುಕೊಳ್ಬೇಕಾಗಿದೆ, ತಂದು ಕೊಡಬೇಕಾಗಿದೆ, ಜಗತ್ತಿಗೆ ತೋರಿಸಬೇಕಾಗಿದೆ. ನೀವು ಯಾವುದೇ ಕನಸನ್ನು ಕಂಡಿದ್ರು ಕೂಡ ಅದನ್ನು ನಿಮ್ಮ ಹೃದಯಾರೆ ನಂಬಿ ಅದನ್ನು ಮೊದಲು ಅದನ್ನು ಸಾಧಿಸೋಕೆ ಒಂದು ದೃಢ ನಿರ್ಧಾರ ಮಾಡಿ. ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನ ನಿಮಗೆ ನೀವೇ ಹೇಳ್ಕೊಳ್ಳಿ. ಒನ್ಸ್ ಯು ಡಿಸೈಡ್ ಹೂ ಯು ಆರ್, ನೋ ಒನ್ ಕ್ಯಾನ್ ಸ್ಟಾಪ್ ಯು. ನೀವು ಒಂದು ಸಾರಿ ನಾನು ಯಾರು ಅಂತ ತಿಳ್ಕೊಂಡ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಇವತ್ತು ರಾತ್ರಿ 12 ಗಂಟೆವರೆಗೂ ನಾನು ಓದ್ತೀನಿ ಅಂತ ನೀವು ಕೂತ್ಕೊಂಡ್ಬಿಟ್ರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ಬೆಳಗ್ಗೆ 4 ಗಂಟೆ ಅಥವಾ 5 ಗಂಟೆಗೆ ನಾನು ಎದ್ದು ಓದ್ತೀನಿ ಅಥವಾ ನಾನು ಕೆಲಸ ಮಾಡ್ತೀನಿ ಅಂತ ಅಂದರೆ ನಿಮ್ಮನ್ನು ಯಾರೂ ತಡೆಯೋಕ್ಕಾಗೋದಿಲ್ಲ. ನಿಮ್ಮ ನಿಜವಾದ ಪ್ರತಿಸ್ಪರ್ಧಿ, ನಿಮ್ಮ ನಿಜವಾದ ಶತ್ರು ನೀವು ಮಾತ್ರ, ಹೊರಗಿನವ್ರು ಯಾರೂ ಅಲ್ಲ. ನೆನಪಿರಲಿ, ಯಶಸ್ಸು ಅನ್ನೋದು ದೊಡ್ಡ ನಿರ್ಧಾರದಿಂದ ಆರಂಭ ಆಗಬೇಕಂತ ಇಲ್ಲ, ಅದು ತುಂಬ ಸಣ್ಣ ನಿರ್ಧಾರದಿಂದನೂ ಕೂಡ ಆರಂಭ ಆಗಬಹುದು. ಅದರಲ್ಲಿ ಇವತ್ತು ನೀವು ಮಾಡಬೇಕಾಗಿರುವಂಥ ಏಕೈಕ ನಿರ್ಧಾರ ಅಂತ ಅಂದರೆ ಐ ವಿಲ್ ನಾಟ್ ಕ್ವಿಟ್ ಅನ್ನೋ ಒಂದು ಮಾತನ್ನ ನಿಮಗೆ ನೀವೇ ಹೇಳ್ಕೊಳ್ಬೇಕು. ಐ ನೆವರ್ ಗಿವ್ ಅಪ್. ನಾನು ನಿಲ್ಲಿಸೋದಿಲ್ಲ, ನಾನು ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ನಿಮಗೆ ನೀವು ಹೇಳ್ಕೊಳ್ತಾನೆ ಇರಬೇಕು. ಅದಕ್ಕೋಸ್ಕರ ಇವತ್ತು ನೀವು ನಿರ್ಧಾರ ತೆಗೆದುಕೊಳ್ಳಿ. ಏನಂತ ಅಂದರೆ, ನಾನು ಪ್ರಯತ್ನ ಪಡ್ತೀನಿ, ನಾನು ಪರಿಶ್ರಮ ಹಾಕ್ತೀನಿ, ನಾನು ಬದಲಾವಣೆ ತರ್ತೀನಿ, ನಾನು ನನ್ನ ಕನಸುಗಳನ್ನು ಈಡೇರಿಸ್ಕೊಳ್ತೀನಿ. ಟಾನಿ ರಾಬಿನ್ಸ್ ಮತ್ತೊಂದು ಕಡೆ ಹೇಳ್ತಾರೆ, ಯುವರ್ ಲೈಫ್ ಚೇಂಜಸ್ ದ ಮೊಮೆಂಟ್ ಯು ಮೇಕ್ ಅ ನ್ಯೂ ಕಮಿಟೆಡ್ ಆ್ಯಂಡ್ ಕರೇಜಿಯಸ್ ಡಿಸಿಷನ್. ನೀವು ಇವತ್ತು ತೆಗೆದುಕೊಳ್ಳುವಂಥ ನಿರ್ಧಾರ ನಿಮ್ಮ ಬದುಕಿನ 10 ವರ್ಷಗಳನ್ನು ಬದಲಾಯಿಸಿಬಿಡಬಹುದು. ಸೊ ಅದಕ್ಕೋಸ್ಕರ ಈ ಕ್ಷಣವೇ ಒಂದು ನಿರ್ಧಾರ ತೆಗೆದುಕೊಳ್ಳಿ, ಈ ಕ್ಷಣವೇ ಒಂದು ಕನಸನ್ನು ಕಟ್ಕೊಳ್ಳಿ, ಈ ಕ್ಷಣವೇ ನಿಮ್ಮ ಡೈರಿಯಲ್ಲಿ ಬರೆದಿಟ್ಕೊಳ್ಳಿ, ಎಸ್ ಐ ವಿಲ್ ಡೂ ಇಟ್ ಅಂತ. ಅದೇನು ಇಟ್ ಅನ್ನೋದೇನಿದೆಯಲ್ಲ ಅದು ನಿಮಗೆ ಮಾತ್ರ ಗೊತ್ತಿರಲಿ, ನೀವು ಜಗತ್ತಿಗೆಲ್ಲ ಡಂಗೂರ ಸಾರ ಹೋಗುತ್ತೆ ಇಲ್ಲ. ಸೊ ಡಿಸೈಡ್ ನೌ, ನಾಟ್ ಲೇಟರ್. ಒನ್ ಡಿಸಿಷನ್, ಒನ್ ಚೇಂಜ್, ಒನ್ ಡೆಸ್ಟಿನಿ. ಕಮೆಂಟ್ ಸೆಕ್ಷನಲ್ಲಿ ಬರೀರಿ, ನೆವರ್ ಗಿವ್ ಅಪ್. ಆಲ್ ದಿ ಬೆಸ್ಟ್. ನಮಸ್ಕಾರ.